ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಧರ್ಮ ಸಂವಾದವನ್ನು ಪ್ರಾರಂಭ ಮಾಡೋಣ. ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಆಯೋಜನೆ ಮಾಡಿರುವ ಈ ಧರ್ಮ ಸಂವಾದ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ವೀಕ್ಷಕರೇ, ಈ ಧರ್ಮ ಸಂವಾದದ ಕಾರ್ಯಕ್ರಮದಲ್ಲಿ ನಾವು ಇಲ್ಲಿಯವರೆಗೆ ಆಪತ್ಕಾಲ, ಅಧ್ಯಾತ್ಮ, ಕರ್ಮಫಲ ಸಿದ್ಧಾಂತ, ಮೃತ್ಯು, ಪಿತೃದೋಷ, ಗುರು ಶಿಷ್ಯ, ಅಗ್ನಿಹೋತ್ರ, ಜ್ಯೋತಿಷ್ಯ ಶಾಸ್ತ್ರ, 16 ಸಂಸ್ಕಾರಗಳು, ಮೃತ್ಯು ಮತ್ತು ಮೃತ್ಯೋತ್ತರ ಕ್ರಿಯಾಕರ್ಮ, ಈ ರೀತಿ ಅನೇಕ ವಿಷಯಗಳ ಮೇಲೆ ಮಾರ್ಗದರ್ಶನವನ್ನು ಪಡೆದಿದ್ದೇವೆ. ಇಂದಿನ ಧರ್ಮ ಸಂವಾದದಲ್ಲಿ ಧರ್ಮ ವಿಜ್ಞಾನ ಮಾಲಿಕೆಯನ್ನು ಮುಂದುವರಿಸ್ತಾ ಇದ್ದೇವೆ. ವಿಜ್ಞಾನವಾದಿಗಳಿಗೆ ಧರ್ಮದ ಮಹತ್ವವು ಗಮನಕ್ಕೆ ಬರುವುದಕ್ಕಾಗಿ, ಹಾಗೆಯೇ ಶ್ರದ್ಧಾಳುಗಳ ಮನಸ್ಸಿನಲ್ಲಿ ಧರ್ಮದ ಅಭಿಮಾನವನ್ನು ಹೆಚ್ಚಿಸುವುದಕ್ಕಾಗಿ ಈ ಮಾಲಿಕೆ ಖಂಡಿತವಾಗಿಯೂ ಸಹಕಾರಿಯಾಗಲಿದೆ. ಬನ್ನಿ ಇಂದಿನ ಧರ್ಮ ಸಂವಾದವನ್ನು ಪ್ರಾರಂಭ ಮಾಡೋಣ. ಇಂದಿನ ಧರ್ಮ ಸಂವಾದಕ್ಕೆ ನಮ್ಮ ಜೊತೆ ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಗುರುಪ್ರಸಾದ್ ಗೌಡ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ಶ್ರೀ ಗುರುಪ್ರಸಾದ್ ಗೌಡ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ರೀ ಗುರುಪ್ರಸಾದ್ ಗೌಡ ಇವರು ಮೂಲತಃ ಕೊಡಗು ಜಿಲ್ಲೆಯ ಮಡಿಕೇರಿಯವರು. ಕಳೆದ 17 ವರ್ಷಗಳಿಂದ ಹಿಂದೂ ಜನಜಾಗೃತಿ ಸಮಿತಿಯಲ್ಲಿ ಪೂರ್ಣವೇಳೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯದ ಹಿಂದೂ ಜನಜಾಗೃತಿ ಸಮಿತಿಯ ಸಮನ್ವಯಕರಾಗಿ ಜವಾಬ್ದಾರಿಯನ್ನು ನೋಡ್ತಾ ಇದ್ದಾರೆ. ಕಳೆದ ಸಂವಾದದಲ್ಲಿ ನಾವು ಪ್ರಾಚೀನ ಭಾರತೀಯ ವಿಜ್ಞಾನದ ಕೊಡುಗೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಖಗೋಳಶಾಸ್ತ್ರ, ಗಣಿತಶಾಸ್ತ್ರ, ಚಿಕಿತ್ಸಾ ಶಾಸ್ತ್ರದ ಬಗ್ಗೆಯೂ ತಾವು ವಿವರವಾಗಿ ವಿವರಣೆಯನ್ನು ನೀಡಿದಿರಿ. ಈ ಶಾಸ್ತ್ರದ ಬಗ್ಗೆ ಬಿಟ್ಟು ಇನ್ನೇನಾದರೂ ತಾವು ಅದರಲ್ಲಿ ಹೇಳಲಿಕ್ಕೆ ಬಯಸ್ತೀರಾ? ಕಳೆದ ಸಂವಾದದಲ್ಲಿ ನಾವು ಭಾಳಷ್ಟು ವಿಷಯಗಳ ಸಂಬಂಧಪಟ್ಟಾಗೆ ಸಂವಾದವನ್ನು ಮಾಡಿದ್ದೇವೆ. ಇವತ್ತು ಕೂಡ ನಾವು ಸಂವಾದವನ್ನು ಮುಂದುವರಿಸೋಣ. ಧಾತು ವಿಜ್ಞಾನ. ಕೆಲವು ತಥಾಕಥಿತ ಆಂಗ್ಲ ಬುದ್ಧಿಜೀವಿಗಳು ಭಾರತೀಯ ಶಾಸ್ತ್ರಗಳು ಹಾಗೂ ಪುಸ್ತಕಗಳಲ್ಲಿ ಕೇವಲ ಪೂಜೆಗಳ ವಿಧಿಗಳು ಹಾಗೂ ಪೌರಾಣಿಕ ದಂತಕಥೆಗಳು ಇವೆ, ಇವುಗಳು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ ಅಂತೇಳಿ ತಿಳ್ಕೊಂಡಿದ್ದಾರೆ. ಆದರೆ ಭಾರತದಲ್ಲಿ ಹರಪ್ಪ ಕಾಲದ ಸಂಸ್ಕೃತಿಯಿಂದಲೇ ಅನೇಕ ಧಾತುಗಳ ಬಳಕೆ ಆಗ್ತಾ ಬಂದಿದೆ. ಧಾತುಗಳನ್ನು ಪಡೆಯುವುದಕ್ಕಾಗಿ ಅನೇಕ ವಿಜ್ಞಾನಗಳ ಆಧಾರ ಪಡೆಯಬೇಕಾಗ್ತದೆ. ಭಾರತಕ್ಕೆ ಪ್ರಾಚೀನ ಕಾಲದಿಂದಲೇ ಈ ಎಲ್ಲ ವಿಜ್ಞಾನಗಳಲ್ಲಿ ನಿಪುಣತೆಯು ಕೂಡ ಪ್ರಾಪ್ತ ಆಗಿದೆ. ಧಾತು ವಿಜ್ಞಾನದಲ್ಲಿ ಭಾರತದ ನಿಪುಣತೆಯಂತೂ ಉಚ್ಚ ಮಟ್ಟದ್ದು. ಕ್ರಿಸ್ತಪೂರ್ವ 326ರಲ್ಲಿ ಪೋರಸನು 30 ಪೌಂಡ್ ಭಾರದ ಭಾರತೀಯ ಸ್ಟೀಲನ್ನು ಸಿಕಂದರನಿಗೆ ಉಡುಗೊರೆಯಾಗಿ ನೀಡಿದ್ದ. ಆಗಿನ ಕಾಲದಲ್ಲಿ ಒಬ್ಬ ರಾಜ ಇನ್ನೊಬ್ಬ ರಾಜನಿಗೆ ಎಲ್ಲೂ ಸಿಗದಂಥ, ಹೋಲಿಸಲಾಗದ ಹಾಗೂ ಅತ್ಯಂತ ವಿಶಿಷ್ಟವಾದಂಥ ವಸ್ತುಗಳನ್ನೇ ಉಡುಗೊರೆಯಾಗಿ ನೀಡ್ತಾ ಇದ್ರು. ಭಾರತೀಯ ಸ್ಟೀಲ್ ಕೂಡ ಇಂತಹದೇ ಅತಿ ವಿಶಿಷ್ಟವಾದಂಥ ವಸ್ತು ಆಗಿತ್ತು. ಆ ಕಾಲದಲ್ಲಿ ಭಾರತೀಯ ಸ್ಟೀಲ್ ಎಷ್ಟು ಉಚ್ಚ ಮಟ್ಟದಾಗಿರ್ತಿತ್ತು ಅಂದರೆ ಅದರಿಂದ ವಿಶಿಷ್ಟ ರೀತಿಯ ಶಸ್ತ್ರಾಸ್ತ್ರ ಹಾಗೂ ಉಪಕರಣಗಳನ್ನು ಕೂಡ ತಯಾರಿಸಲಿಕ್ಕಾಗಿ ಆಗಿನ ದೇಶಗಳಲ್ಲಿ ಅವುಗಳಿಗೆ ಭಾಳಷ್ಟು ಬೇಡಿಕೆ ಕೂಡ ಬರ್ತಾ ಇತ್ತು. ವೇದ ಮತ್ತು ಪ್ರಾಚೀನ ಗ್ರಂಥಗಳಲ್ಲಿ ಧಾತುಗಳ ಉಲ್ಲೇಖ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಪ್ರಾಚೀನ ಕಾಲದಲ್ಲಿ ರಸಾಯನಶಾಸ್ತ್ರವು 7 ಧಾತುಗಳ ಅಭ್ಯಾಸ ಹಾಗೂ ಸಂಶೋಧನೆಯ ಮೇಲೆ ಆಧಾರಿತವಾಗಿತ್ತು. ಹಾಗೂ ಆ 7 ಧಾತುಗಳೆಂದರೆ ಚಿನ್ನ, ಬೆಳ್ಳಿ, ತಾಮ್ರ, ಲೋಹ ಅಂದರೆ ಕಬ್ಬಿಣ, ಪಾದರಸ, ಸೀಸ ಹಾಗೂ ಗ್ರಾಫೈಟ್. ಈ ಎಲ್ಲ ಧಾತುಗಳು ಪ್ರಾಚೀನ ಸಂಸ್ಕೃತಿಯ ಸಾಹಿತ್ಯಗಳಲ್ಲಿ ಉಪಲಬ್ಧ ಇದೆ. ಋಗ್ವೇದದಲ್ಲಿಯೂ ಕೂಡ ಚಿನ್ನ ಹಾಗೂ ಬೆಳ್ಳಿಯನ್ನು ಬೆಲೆ ಬಾಳುವ ಧಾತುವೆಂದು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಥರ್ವವೇದದ ಒಂದು ಶ್ಲೋಕದಲ್ಲಿಯೂ ಧಾತುವಿನ ಉಲ್ಲೇಖ ಕೂಡ ಬರ್ತದೆ. ವೇದಗಳು ಪ್ರಾಚೀನ ಕಾಲದಿಂದಲೂ ಅಂದರೆ ಕ್ರಿಸ್ತನ ಜನ್ಮಕ್ಕಿಂತಲೂ ಸಾವಿರಾರು ವರ್ಷಗಳ ಮೊದಲೇ ನಿರ್ಮಾಣವಾಗಿರುವಂಥದ್ದಾಗಿದೆ.
ಇದರಿಂದ ನಾವು ವೈದಿಕ ಕಾಲದಲ್ಲಿ ಕ್ರಿಸ್ತಪೂರ್ವ ಭಾರತದಲ್ಲಿ ರಸಾಯನಶಾಸ್ತ್ರದ ಸಂಶೋಧನೆ ಹಾಗೂ ಅಧ್ಯಯನ ಆಗ್ತಾ ಇತ್ತು ಎಂದು ಹೇಳ್ಬೋದು. ಹಾಗೆಯೇ ಯಜುರ್ವೇದವು ಉಪನಿಷತ್ತುಗಳ ಕಾಲದಲ್ಲಿ ರಚನೆಯಾಗಿತ್ತು ಎಂದು ಹೇಳಲಾಗ್ತದೆ. ಛಾಂದೋಗ್ಯ ಉಪನಿಷತ್ನಲ್ಲಿಯೂ ಧಾತುಗಳ ಮಿಶ್ರಣದ ಸ್ಪಷ್ಟ ವರ್ಣನೆಯನ್ನು ಕೂಡ ನಾವು ನೋಡ್ಬೋದು. ಛಾಂದೋಗ್ಯ ಉಪನಿಷತ್ತಲ್ಲಿ ಧಾತುಗಳನ್ನು ಮಿಶ್ರಣ ಮಾಡಿ ಮಿಶ್ರ ಧಾತುಗಳನ್ನು ಪಡೆಯುವ ಬಗ್ಗೆ ಕೂಡ ಸವಿಸ್ತಾರವಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಭಾರತದಲ್ಲಿ ವ್ಯಾವಹಾರಿಕ ಜೀವನದಲ್ಲಿಯೂ ಪ್ರಾಚೀನ ಕಾಲದಿಂದಲೇ ಧಾತು ವಿಜ್ಞಾನದ ಉಪಯೋಗ ಆಗ್ತಾ ಇದೆ. ಯಜುರ್ವೇದದ ಒಂದು ಮಂತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಇದರ ಅರ್ಥ ನನ್ನ ಕಲ್ಲು, ಮಣ್ಣು, ಪರ್ವತ, ಗಿರಿ, ಕರಡಿ, ವನಸ್ಪತಿ, ಲೋಹ, ತಾಮ್ರ, ಸೀಸ ಹಾಗೂ ತವರ ಅಂದರೆ ಟಿನ್ ಯಜ್ಞದಿಂದ ವೃದ್ಧಿಯಾದವು. ರಾಮಾಯಣ, ಮಹಾಭಾರತ, ಪುರಾಣಗಳು, ಶ್ರುತಿ ಗ್ರಂಥಗಳಲ್ಲಿಯೂ ಚಿನ್ನ, ಕಬ್ಬಿಣ, ತವರ, ಬೆಳ್ಳಿ, ಸೀಸ, ತಾಮ್ರ, ಹಿತ್ತಾಳೆ ಇತ್ಯಾದಿಗಳ ಉಲ್ಲೇಖ ಮಾಡಿದ್ದಾರೆ. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿಯೂ ಕೂಡ ಧಾತುಗಳ ಉಲ್ಲೇಖ ಇದೆ. ಕೌಟಿಲ್ಯರು ಕ್ರಿಸ್ತಪೂರ್ವ 250 ವರ್ಷಗಳ ಮೊದಲಿನವರು. ಅವರ 2 ಪ್ರಮುಖವಾದಂಥ ಗ್ರಂಥಗಳೆಂದರೆ ಒಂದು ನೀತಿಶಾಸ್ತ್ರ ಹಾಗಿನ್ನೊಂದು ಅರ್ಥಶಾಸ್ತ್ರ. ಅರ್ಥಶಾಸ್ತ್ರದ 2ನೇ ಅಧಿಕರಣ ಅಧ್ಯಕ್ಷ ಪ್ರಚಾರದ 6ನೇ ಅಧ್ಯಾಯದಲ್ಲಿ ತೆರಿಗೆಯ ಅಧ್ಯಾಯದ ವಿವರಣೆಯನ್ನು ನಾವು ಕಾಣಬಹುದು. ಅದರಲ್ಲಿ ಅವರು ಸುವರ್ಣ ಹಾಗೂ ರಜತದಂಥ ಪದಾರ್ಥಗಳ ಮೇಲೆ ರಾಜರು ಕರ ಅಂದರೆ ತೆರಿಗೆಯನ್ನು ವಿಧಿಸಬಹುದು ಎಂದು ಬರೆದಿದ್ದಾರೆ. ಇದೇ ಗ್ರಂಥದ ಕೆಲವು ಭಾಗಗಳಲ್ಲಿ ಧಾತುಗಳ ಅದಿರಿನ ಗಣಿಗಾರಿಕೆ, ವಿಂಗಡಣೆ ಹಾಗೂ ಗಣಿಗಳ ನಿರ್ವಹಣೆಯ ವ್ಯಾಖ್ಯೆಯನ್ನು ಕೂಡ ಬಹಳಷ್ಟು ಪ್ರಮಾಣದಲ್ಲಿ ನಾವು ಕಾಣಬಹುದು. ಧಾತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವ್ಯವಸಾಯ ಮಾಡುವಂಥ ಕೆಲವು ಜನರ ಹೆಸರುಗಳನ್ನು ನಾವೀಗ ನೋಡೋಣ. ಕರ್ಮರ ಅಂದರೆ ಕಚ್ಚಾ ಧಾತುವನ್ನು ಕರಗಿಸುವವರು. ಧಮತ್ರ ಅಂದರೆ ಬಟ್ಟಿಯಲ್ಲಿ ಅಗ್ನಿಯನ್ನು ತೀವ್ರಗೊಳಿಸುವವರು. ಹಿರಣ್ಯಕ ಅಂದರೆ ಚಿನ್ನವನ್ನು ಕರಗಿಸುವವರು. ಕನಕ ಅಂದರೆ ಅಗೆದು ಧಾತುವನ್ನು ತೆಗೆಯುವವರು. ಚರಕ, ಸುಶ್ರುತ ಮತ್ತು ನಾಗಾರ್ಜುನರು ಸ್ವರ್ಣ, ರಜತ, ತಾಮ್ರ, ಕಬ್ಬಿಣ, ಅಬ್ರಕ, ಪಾದರಸ ಇತ್ಯಾದಿಗಳಿಂದ ಔಷಧಿಗಳನ್ನು ತಯಾರಿಸುವ ಸವಿಸ್ತಾರ ಮಾಹಿತಿಯನ್ನು ಕೂಡ ತಮ್ಮ ಗ್ರಂಥದಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಕೇವಲ ಪ್ರಾಚೀನ ಗ್ರಂಥಗಳಲ್ಲಿ ವಿಕಸಿತ ಧಾತು ವಿಜ್ಞಾನದ ಉಲ್ಲೇಖ ಮಾತ್ರ ಅಲ್ಲ, ಅವುಗಳ ಅನೇಕ ಪ್ರಮಾಣಗಳು ಇಂದಿಗೂ ಕೂಡ ಲಭ್ಯ ಇದೆ. ಅದರ ಕೆಲವು ಉದಾಹರಣೆಗಳನ್ನು ನಾವು ನೋಡಲಿಕ್ಕೆ ಪ್ರಯತ್ನ ಮಾಡುವ. ಅದರಲ್ಲಿ ಒಂದು ಸತು ಅಂದರೆ ಜಿಂಕ್. ಧಾತು ವಿಜ್ಞಾನದ ಕ್ಷೇತ್ರದಲ್ಲಿ ಸತುವಿನ ಶೋಧನೆಯು ಒಂದು ವಿಸ್ಮಯ ಅಂತೇಳಿ ನಾವು ಹೇಳ್ಬೋದು. ಆಸವನ್ ಪ್ರಕ್ರಿಯೆಯ ಮೂಲಕ ಕಚ್ಚಾ ಸತು ಧಾತುವಿನಿಂದ ಶುದ್ಧ ಸತುವನ್ನು ತೆಗೆಯುವ ಪ್ರಕ್ರಿಯೆಯು ಭಾರತೀಯರಿಗೆ ತಿಳಿದಿತ್ತು ಎಂಬುವಂಥದ್ದು ಗರ್ವದ ಸಂಗತಿಯಾಗಿದೆ. ಸತುವಿನ ಈ ಪ್ರಾಚೀನ ಗಣಿಯು ಸದ್ಯ ರಾಜಸ್ಥಾನದ ಜಾವರ ಎಂಬ ಗ್ರಾಮದಲ್ಲಿದೆ. ಉದಯಪುರದಿಂದ 40 ಕಿಲೋಮೀಟರ್ ದೂರದಲ್ಲಿ ಈ ಗಣಿಯು ಹಿಂದೂಸ್ತಾನ ಜಿಂಕ್ ಲಿಮಿಟೆಡ್ ಕಂಪನಿಯ ಮೂಲಕ ಇಲ್ಲಿ ಸತುವನ್ನು ಉತ್ಪಾದನೆ ಮಾಡ್ತಾ ಇದೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿಯೂ ಸತುವಿನ ಗಣಿಗಾರಿಕೆಯು ಇಲ್ಲಿ ನಡೀತಾ ಇತ್ತು ಎಂಬುದಕ್ಕೆ ಅನೇಕ ಪ್ರಮಾಣಗಳು ಈಗಾಗಲೇ ದೊರೆತಿವೆ. ಕೇವಲ 10% ಸತುವಿನಿಂದ ಹಿತ್ತಾಳೆಯು ಬಂಗಾರದಂತೆ ಹೊಳಿತದೆ. ಸತುವಿರುವಂಥ ಪ್ರದೇಶಗಳಲ್ಲಿನ ಗಣಿಗಾರಿಕೆಯಲ್ಲಿ ದೊರೆತ ಹಿತ್ತಾಳೆಯ ವಸ್ತುಗಳ ರಾಸಾಯನಿಕ ವಿಶ್ಲೇಷಣೆಯನ್ನು ಮಾಡಿದಾಗ ಇವುಗಳಲ್ಲಿ ಸತು 34%ಕ್ಕಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಇದೆ ಎಂಬುದು ತಿಳಿದು ಬಂತು. ಆದರೆ ಸದ್ಯ ತಿಳಿದಿರುವ ವಿಧಾನಗಳಿಂದ ಸಾಮಾನ್ಯ ಸ್ಥಿತಿಯಲ್ಲಿ ಹಿತ್ತಾಳೆಯಲ್ಲಿ 28%ಕ್ಕಿಂತಲೂ ಹೆಚ್ಚಿನ ಸತುವನ್ನು ಸೇರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸತುವನ್ನು ಕರಗಿಸುವುದು ಒಂದು ಕಠಿಣ ಪ್ರಕ್ರಿಯೆ. ಯಾಕಂತೇಳಿದರೆ ಸಾಮಾನ್ಯ ಒತ್ತಡದಲ್ಲಿ ಇದು 1930 ಸೆಲ್ಸಿಯಸ್ ತಾಪಮಾನದಲ್ಲಿ ಕುದೀತದೆ. ಸತುವಿನ ಆಕ್ಸೈಡ್ ಅಥವಾ ಕಚ್ಚಾ ಸತುವಿನಿಂದ ಶುದ್ಧವಾದ ಸತುವನ್ನು ಪಡೆಯಲು ಅದಕ್ಕೆ 12,000 ಸೆಲ್ಸಿಯಸ್ ತಾಪಮಾನದ ಅವಶ್ಯಕತೆ ಇದೆ. ಆದರೆ ಇಷ್ಟು ತಾಪಮಾನದಲ್ಲಿ ಸತು ಆವಿಯಾಗ್ತದೆ. ಅಂದರೆ ಪ್ರಾಚೀನ ಕಾಲದಲ್ಲಿ ಸತುವಿನ ಆಕ್ಸೈಡ್ ತಯಾರಿಸಲು ಮೊದಲು ಸತುವನ್ನು ಹುರಿತಾ ಇದ್ದರು. ಅನಂತರ ಹುರಿದ ಸತು ಹಾಗೂ ಅಪೇಕ್ಷಿತ ಪ್ರಮಾಣದಲ್ಲಿ ಉಪ್ಪನ್ನು ಬೆರೆಸಿ ಮಣ್ಣಿನ ಮಡಿಕೆಗಳಲ್ಲಿ ಬಿಸಿ ಮಾಡಲಾಗ್ತದೆ. ಹಾಗೂ
12,000 ತಾಪಮಾನದವರೆಗೆ ಇಡಲಾಗ್ತದೆ. ನಂತರವೇ ಸತು ಆವಿಯಾಗ್ತದೆ. ಇದರ ಪ್ರಮಾಣಗಳು ಜಾವರ್ನಲ್ಲಿ ನಡೆದಂಥ ಗಣಿಗಾರಿಕೆಯಲ್ಲಿ ದೊರೆಯುತ್ತವೆ. ಇವುಗಳಲ್ಲಿ ಕಾರ್ಬನ್ ಮೊನಾಕ್ಸೈಡ್ನ ವಾತಾವರಣದಲ್ಲಿ ಸತುವಿನ ಆಕ್ಸೈಡ್ ತುಂಬಿರುವಂಥ ಪಾತ್ರೆಗಳನ್ನು ಉಲ್ಟಾ ಇಟ್ಟು ಬಿಸಿ ಮಾಡಲಾಗ್ತದೆ. ಸತು ಆವಿಯಾಗ್ತಲೇ ಕೆಳಗಿರುವಂಥ ತಣ್ಣಗಿನ ಜಾಗವನ್ನು ತಲುಪಿ ಧಾತುವಾಗಿ ಬದಲಾಗ್ತಾ ಇತ್ತು. ಹಾಗೂ ಈ ರೀತಿಯಲ್ಲಿ ಶುದ್ಧವಾದ ಸತುವನ್ನು ಪಡೆಯಲಾಗ್ತಾ ಇತ್ತು. ಸತುವನ್ನು ಪಡೆಯುವ ಈ ವಿದ್ಯೆಯು ಭಾರತೀಯರಲ್ಲಿ ಕ್ರಿಸ್ತಪೂರ್ವದಿಂದಲೇ ಪ್ರಚಲಿತ ಇತ್ತು. ಯುರೋಪಿನ ಜನರು 1735ರವರೆಗೆ ಸತುವನ್ನು ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ ಎಂದು ತಿಳಿದಿದ್ದರು. ಯುರೋಪಿನಲ್ಲಿ ಮೊತ್ತ ಮೊದಲಿಗೆ ವಿಲಿಯಂ ಚಾಂಪಿಯನ್ ಎಂಬವನು ಸತುವನ್ನು ಪಡೆಯುವ ವಿಧಾನವನ್ನು ಬ್ರಿಸ್ಟಲ್ ವಿಧಾನವೆಂದು ಪೇಟೆಂಟ್ ಮಾಡಿಸಿದ್ದ. ಮಾತ್ರ ಅಲ್ಲದೆ ಅವನು ಅಲ್ಲಿ ಭಾರತದ ವಿಧಾನವನ್ನು ನಕಲು ಕೂಡ ಮಾಡಿದ್ದ. ಯಾಕಂದರೆ 13ನೇ ಶತಮಾನದ ಗ್ರಂಥವಾದ ರಸರತ್ನ ಸಮುಚ್ಚಯದಲ್ಲಿ ಸತುವನ್ನು ಪಡೆಯುವ ವಿಧಾನವನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಬ್ರಿಸ್ಟಲ್ನ ವಿಧಾನವೂ ಕೂಡ ಇದೇ ರೀತಿಯಲ್ಲಿದೆ. ಭಾರತೀಯರು ವಿಜ್ಞಾನದಲ್ಲಿ ಎಷ್ಟೊಂದು ಪ್ರಗತಿಯನ್ನು ಸಾಧಿಸಿದ್ರು ಅದರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ತಾವು ಈಗಾಗಲೇ ನೀಡಿದ್ರಿ. ಅದೇ ರೀತಿ ಭಾರತೀಯರಿಗೆ ಸ್ಟೀಲ್ನ ಬಗ್ಗೆಯೂ ವಿಶೇಷ ಜ್ಞಾನ ಇತ್ತು, ಕೌಶಲ್ಯ ಇತ್ತು. ಇದ್ರ ಬಗ್ಗೆ ನಾವು ಕೇಳ್ತೇವೆ. ದೆಹಲಿಯ ಕುತುಬ್ ಮಿನಾರ್ ಹತ್ತಿರ ಇರುವಂತಹ ಒಂದು ಸ್ತಂಭವನ್ನು ನಮ್ಮ ಪ್ರಾಚೀನ ಭಾರತೀಯರು ಸ್ಥಾಪನೆ ಮಾಡಿದರು. ಈಗಲೂ ಸಹ ಅದಕ್ಕೆ ತುಕ್ಕು ಬಂದಿಲ್ಲ. ಈಗಿನ ಆಧುನಿಕ ವಿಜ್ಞಾನಿಗಳಿಗೆ ಅದೊಂದು ವಿಸ್ಮಯ ಥರ ಕಾಣಿಸ್ತಾ ಇದೆ. ಇದರ ಬಗ್ಗೆ ತಾವು ಏನು ಹೇಳ್ತೀರಿ? ಲೋಹ ಸ್ತಂಭದ ಬಗ್ಗೆ ಅನೇಕರು ಪ್ರಶ್ನೆಯನ್ನು ಮಾಡ್ತಾರೆ. ಅದರ ಬಗ್ಗೆ ನಾವು ತಿಳ್ಕೊಳ್ಳುವ. ಲೋಹ ಇತಿಹಾಸದಲ್ಲಿ ಭಾರತೀಯ ಸ್ಟೀಲ್ನ ಶ್ರೇಷ್ಠತೆಯ ಉಲ್ಲೇಖಗಳು ನಮಗೆ ದೊರೆಯುತ್ತವೆ. ಅರಬ್ ಹಾಗೂ ಪಾರ್ಸಿಯ ಜನರು ಭಾರತೀಯ ಸ್ಟೀಲ್ನ ಖಡ್ಗಗಳಿಗಾಗಿ ಅತಿ ಆಸಕ್ತಿಯನ್ನು ಕೂಡ ಹೊಂದಿದ್ರು. ಆಂಗ್ಲರು ಅತ್ಯಂತ ಹೆಚ್ಚಿನ ಕಾರ್ಬನ್ ಇರುವಂಥ ಸ್ಟೀಲನ್ನು ಬುಲ್ಸ್ ಎಂದು ಕರೆದಿದ್ದಾರೆ. ಪ್ರಸಿದ್ಧ ವಿಜ್ಞಾನಿ ಹಾಗೂ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅನಂತ ರಾಮನರು ಸ್ಟೀಲ್ ತಯಾರಿಸುವ ಸಂಪೂರ್ಣ ವಿಧಾನವನ್ನು ಕೂಡ ತಿಳಿಸಿದ್ದಾರೆ. ಕಚ್ಚಾ ಲೋಹವನ್ನು ಕಟ್ಟಿಗೆ ಹಾಗೂ ಕಾರ್ಬನನ್ನು ಮಣ್ಣಿನ ಪಾತ್ರೆಗಳಲ್ಲಿ 15,350 ಸೆಲ್ಸಿಯಸ್ ತಾಪಮಾನದಲ್ಲಿ ಬಿಸಿ ಮಾಡಿ ನಿಧಾನವಾಗಿ 24 ಗಂಟೆಗಳಲ್ಲಿ ತಣ್ಣಗೊಳಿಸಿದರೆ ಹೆಚ್ಚಿನ ಕಾರ್ಬನ್ಯುಕ್ತ ಸ್ಟೀಲ್ ಸಿಗ್ತದೆ. ಈ ಸ್ಟೀಲ್ನಿಂದ ತಯಾರಾದಂಥ ಖಡ್ಗಗಳು ಬಹಳಷ್ಟು ತೀಕ್ಷ್ಣ ಹಾಗೂ ಬಲಶಾಲಿ ಆಗಿರ್ತದೆ ಹಾಗೂ ರೇಷ್ಮೆಯನ್ನು ಕೂಡ ಉತ್ತಮ ರೀತಿಯಲ್ಲಿ ಕತ್ತರಿಸದೆ ಅಂತ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. 18ನೇ ಶತಮಾನದಲ್ಲಿ ಯುರೋಪಿನ ಧಾತು ವಿಜ್ಞಾನಿಗಳು ಭಾರತೀಯ ಸ್ಟೀಲನ್ನು ತಯಾರಿಸಲು ಪ್ರಯತ್ನವನ್ನು ಮಾಡಿದರೂ ಕೂಡ ಅವರು ವಿಫಲರಾಗಿದ್ದರು. ಮೈಕಲ್ ಫೆರಡೆಯು ಕೂಡ ಪ್ರಯತ್ನವನ್ನು ಮಾಡಿದ್ದ, ಆದರೆ ಅವನು ಕೂಡ ಸಫಲ ಆಗಿಲ್ಲ. ಕೆಲವರು ತಯಾರಿಸಲಿಕ್ಕಾಗಿ ಪ್ರಯತ್ನವನ್ನು ಮಾಡಿದರೂ ಕೂಡ ಅದನ್ನು ಅಷ್ಟು ಗುಣಮಟ್ಟ ರೀತಿಯಲ್ಲಿ ತಯಾರು ಮಾಡಲಿಲ್ಲ. ಶ್ರೀ ಧರ್ಮಪಾಲರು ತಮ್ಮ ಪುಸ್ತಕದಲ್ಲಿ ಯುರೋಪಿಯನ್ನರು ನೀಡಿದ ಭಾರತೀಯ ಪ್ರಗತ್ ಲೋಹ ಉದ್ಯೋಗದ ಪ್ರಮಾಣವನ್ನು ಕೂಡ ಉಲ್ಲೇಖವನ್ನು ನೀಡಿದ್ದಾರೆ. ಸೆಪ್ಟೆಂಬರ್ 1715ರಲ್ಲಿ ಡಾಕ್ಟರ್ ಬೆಂಜಮಿನ್ ಹಾಯನ್ ಈಸ್ಟ್ ಇಂಡಿಯಾ ಕಂಪನಿಗೆ ಕಳಿಸಿದ ಒಂದು ವರದಿಯಲ್ಲಿ ಅವನು ರಾಮನಾಥ್ ಪೇಟ ಎಂಬ ಒಂದು ಸುಂದರ ಊರಿದೆ, ಅಲ್ಲಿ ಸುತ್ತಮುತ್ತಲೂ ಗಣಿಗಳಿದ್ದಾವೆ ಹಾಗೂ 40 ಸ್ಟೀಲ್ನ ಬಟ್ಟಿಗಳಿವೆ. ಈ ಬಟ್ಟಿಗಳಲ್ಲಿ ಸ್ಟೀಲನ್ನು ತಯಾರು ಮಾಡಿದ ನಂತರ ಅದರ ಮೇಲೆ ಅದರ ಬೆಲೆ ಮಣಕ್ಕೆ 2 ರೂಪಾಯಿ ಆಗ್ತದೆ. ಆದುದರಿಂದ ಕಂಪನಿಗೆ ಈ ದಿಶೆಯಲ್ಲಿ ಯೋಚನೆ ಮಾಡಬೇಕಾಗಿದೆ ಅಂತೇಳಿ ಬರೆದಿದ್ದಾನೆ. ಇನ್ನೊಂದು ರಿಪೋರ್ಟ್ನಲ್ಲಿ ಮೇಜರ್ ಜೇಮ್ಸ್ ಪ್ರೈಕಲ್ ಇವನು ಸೆಂಟ್ರಲ್ ಇಂಡಿಯಾದಲ್ಲಿ ಸ್ಟೀಲ್ ನಿರ್ಮಾಣದ ಬಗ್ಗೆ ಹೇಳಿದ್ದಾನೆ. ಅವನು ಜಬಲ್ಪುರ, ಪನ್ನಾ, ಸಾಗರ ಇತ್ಯಾದಿ ಸ್ಥಳಗಳಲ್ಲಿನ ಲೋಹದ ಗಣಿಗಳ ವರ್ಣನೆಯನ್ನು ಕೂಡ ಮಾಡ್ತಾನೆ ಹಾಗೂ ಸ್ಟೀಲ್ ತಯಾರಿಸುವ ಪ್ರಕ್ರಿಯೆ ಬಗ್ಗೆ ಅಲ್ಲಿ ಅವನು ಉಲ್ಲೇಖವನ್ನು ಕೂಡ ಮಾಡ್ತಾನೆ. ಭಾರತದಲ್ಲಿ ಇದ್ದಿಲನ್ನು ಸ್ಟೀಲ್ ತಯಾರಿಸಲು ಬಳಸ್ತಾರೆ. ಅವನು ಈ ಫರ್ನೆಸನ್ನು ತಯಾರಿಸುವ ವಿಧಾನದ ಬಗ್ಗೆ ಕೂಡ ಹೇಳ್ತಾನೆ. ಫರ್ನೆಸ್ ತಯಾರಿಸಿದ ನಂತರ ಅವನು ಅದರ ಆಕಾರವನ್ನು ಅಳಿತಾನೆ
ಆಗ ಅವನಿಗೆ ಎಲ್ಲ ಬಟ್ಟೆಗಳಲ್ಲಿ ಒಂದೇ ವಿಧದ ಅಳತೆ ಇರುವಂಥದ್ದು ತಿಳಿಯುತ್ತದೆ. ಅನಂತರ ಅದರಿಂದ ಸ್ಟೀಲ್ ತಯಾರಿಸುವ ಪ್ರಕ್ರಿಯೆ ಹಾಗೂ ಪ್ರಮಾಣದ ನಿರೀಕ್ಷಣೆಯನ್ನು ಅವನು 30 ಏಪ್ರಿಲ್ 1827ರಿಂದ 6 ಜೂನ್ 1827ವರೆಗೆ ಅವನು ಮಾಡಿದ್ದಾನೆ. ಈ ನಡುವೆ ಫರ್ನೆಸ್ನಿಂದ 2235 ಮಣ ಸ್ಟೀಲ್ ನಿರ್ಮಾಣ ಆಗಿತ್ತು. ಹಾಗೂ ಇದರ ವಿಶೇಷ ಗುಣಮಟ್ಟ ಹಾಗೂ ವಿಭಿನ್ನ ತಾಪಮಾನ ಹಾಗೂ ಪರಿಸ್ಥಿತಿಯಲ್ಲಿನ ಶ್ರೇಷ್ಠತೆಯನ್ನು ಅವನು ಮುಕ್ತ ಕಂಠದಿಂದ ಹೊಗಳ್ತಾನೆ. ಆ ಸಮಯ 1 ಮಣದ ಬೆಲೆಯು 11 ಆಣೆ ಇತ್ತು. 31 ಮಣವೆಂದರೆ 1 ಇಂಗ್ಲಿಷ್ ಟನ್ ಆಗ್ತಿತ್ತು. 3ನೇ ವರದಿಯನ್ನು ಕ್ಯಾಪ್ಟನ್ ಡೆ ಕ್ಯಾಂಪೆಲ್ 1842ರಲ್ಲಿ ತಯಾರಿಯನ್ನು ಮಾಡಿದ್ದಾನೆ. ಇದರಲ್ಲಿ ದಕ್ಷಿಣ ಭಾರತದ ಲೋಹ ನಿರ್ಮಾಣದ ವರ್ಣನೆ ಕೂಡ ಇದೆ. ಈ ವರದಿಯ ಪ್ರಕಾರ ದೇಶದಲ್ಲಿ ಸಾವಿರಾರು ಚಿಕ್ಕ ಪುಟ್ಟ ಸ್ಟೀಲ್ ನಿರ್ಮಾಣದ ಬಟ್ಟಿಗಳಿದ್ದವು. ಒಂದು ಬಟ್ಟಿಯಲ್ಲಿ 9 ಜನರಿಗೆ ಕೆಲಸ ಸಿಗ್ತಾ ಇತ್ತು. ಹಾಗೂ ಉತ್ಕೃಷ್ಟ ಗುಣಮಟ್ಟದ ಕಡಿಮೆ ಬೆಲೆಯ ಲೋಹ ನಿರ್ಮಾಣ ಆಗ್ತಾ ಇತ್ತು. ಇದು ಬೇರೆ ಯಾವುದೇ ದೇಶದಲ್ಲಿ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಕಾಂಬೆಲ್ಲನು ರೈಲ್ ಗಾಡಿಗೆ ಹಾಕಲು ಭಾರ ಐರನನ್ನು ಹುಡುಕುವಾಗ ಆಗಾಗ ಇಲ್ಲಿಯ ಭಾರ ಐರನ್ ಉತ್ಕೃಷ್ಟ ಆಗಿದೆ, ಕಡಿಮೆ ಬೆಲೆಯದ್ದು, ಇಂಗ್ಲೆಂಡಿನ ಅತ್ಯಂತ ಉತ್ಕೃಷ್ಟ ಗುಣಮಟ್ಟದ ಲೋಹ ಸಹ ಭಾರತದ ಲೋಹಕ್ಕೆ ಸಮನಾಗಲಾರದು ಎಂದು ಅವನು ಹೇಳಿದ್ದಾನೆ. ಆಗ 90,000 ಜನರು ಈ ಬಟ್ಟಿಗಳಲ್ಲಿ ಕೆಲಸವನ್ನು ಮಾಡ್ತಿದ್ದರು ಎಂದು ಉಲ್ಲೇಖವನ್ನು ಮಾಡಿದ್ದಾರೆ. ಆಂಗ್ಲರು 1874ರಲ್ಲಿ ಬಂಗಾಲ್ ಐರನ್ ಕಂಪನಿಯ ಸ್ಥಾಪನೆಯನ್ನು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಸ್ಟೀಲ್ನ ಉತ್ಪಾದನೆಯನ್ನು ಆರಂಭಿಸಿದರು. ಪರಿಣಾಮವಾಗಿ ನಿಧಾನವಾಗಿ ಊರುಗಳಲ್ಲಿ ನಿರ್ಮಾಣವಾಗ್ತಿದ್ದ ಸ್ಟೀಲ್ನ ಮಾರಾಟವು ಕೂಡ ಕಡಿಮೆಯಾಗಿ ಹೋಯಿತು. ಹಾಗೂ 19ನೇ ಶತಮಾನದ ಅಂತ್ಯದವರೆಗೆ ಸ್ವದೇಶಿ ಸ್ಟೀಲ್ ನಿರ್ಮಾಣವು ಕೂಡ ನಿಂತು ಹೋಯಿತು. ಆಂಗ್ಲರು ದೊಡ್ಡ ಕಾರ್ಖಾನೆಗಳನ್ನು ಮಾಡಿದ್ರಿಂದ ಸ್ವದೇಶಿ ಉದ್ಯೋಗದ ಮೇಲೆ ತುಂಬ ಗಂಭೀರ ಪರಿಣಾಮ ಕೂಡ ಬೀರಿತು. ಮತ್ತೊಂದು ದುಃಖಕರ ಸಂಗತಿ ಅಂತ ಹೇಳಿದರೆ ಭಾರತೀಯ ಧಾತುವಿನ ನಿರ್ಮಾಣವೇ ಈ ಕಾರಣದಿಂದ ನಿಂತು ಹೋಯಿತು. ಇಂದು ಜಾರ್ಖಂಡ್ನ ಕೆಲವು ವನವಾಸಿ ಕುಟುಂಬಗಳಲ್ಲಿ ಈ ತಂತ್ರಜ್ಞಾನದ ಮಾದರಿಗಳು ಮಾತ್ರ ನಮಗೆ ಕಾಣಲಿಕ್ಕೆ ಸಿಗ್ತವೆ. ದೆಹಲಿಯಲ್ಲಿರುವಂಥ ಲೋಹ ಸ್ತಂಭ ಒಂದು ಚಮತ್ಕಾರ. ಹೊಸ ದೆಹಲಿಯಲ್ಲಿ ಕುತುಬ್ ಮಿನಾರ್ನ ಬಳಿ ಇರುವಂಥ ಲೋಹ ಸ್ತಂಭವು ವಿಶ್ವದ ಧಾತು ವಿಜ್ಞಾನಿಗಳಿಗಾಗಿ ಆಕರ್ಷಣ ಕೇಂದ್ರ. ಸುಮಾರು 1700 ವರ್ಷಗಳಿಂದ ತೆರೆದ ಆಕಾಶದ ಕೆಳಗೆ ಎಲ್ಲ ರೀತಿಯ ಹವಾಮಾನದಲ್ಲಿ ಅಚಲವಾಗಿ ನಿಂತುಕೊಂಡಿದೆ. ಇಷ್ಟೊಂದು ವರ್ಷಗಳಲ್ಲಿ ಅದಕ್ಕೆ ತುಕ್ಕಿ ಹಿಡಿದಿಲ್ಲ. ಇದು ಜಗತ್ತಿಗೆ ಆಶ್ಚರ್ಯದ ವಿಸ್ಮಯಕಾರಿ ಸಂಗತಿಯಾಗಿದೆ. ಈ ಸ್ತಂಭದ ಇತಿಹಾಸ ಅಂತ ಹೇಳಿದ್ರೆ 4ನೇ ಶತಮಾನದಲ್ಲಿ ಈ ಸ್ತಂಭವನ್ನು ನಿಲ್ಲಿಸ್ತಾರೆ. ಈ ಸ್ತಂಭದ ಮೇಲೆ ಬರೆದಿರುವಂಥ ಸಂಸ್ಕೃತದ ಬರವಣಿಗೆಯಿಂದ ಇದನ್ನು ಧ್ವಜಸ್ತಂಭವೆಂದು ಸ್ಥಾಪಿಸಲಾಗಿತ್ತು ಎಂಬುದು ತಿಳಿದು ಬರ್ತದೆ. ಚಂದ್ರರಾಜನ ಮೂಲಕ ಮಥುರೆಯಲ್ಲಿ ವಿಷ್ಣು ಬೆಟ್ಟದ ಮೇಲೆ ನಿರ್ಮಿಸಲಾಗಿದ್ದ ಭಗವಾನ್ ವಿಷ್ಣುವಿನ ಮಂದಿರದ ಎದುರು ಇದನ್ನು ಧ್ವಜಸ್ತಂಭವೆಂದು ಸ್ಥಾಪಿಸಲಾಗಿತ್ತು. ಇದರ ಮೇಲೆ ಗರುಡನನ್ನು ಸ್ಥಾಪಿಸಲು ಅದನ್ನು ಮಾಡಿರಬಹುದು. ಅಂದರೆ ಇದನ್ನು ಗರುಡ ಸ್ತಂಭವೆಂದು ಹೇಳಬಹುದು. 1050ರಲ್ಲಿ ಈ ಸ್ತಂಭವನ್ನು ದೆಹಲಿಯ ಸಂಸ್ಥಾಪಕನಾದಂಥ ಅಂಗನಪಾಲನ ಮೂಲಕ ತರಿಸಿಕೊಳ್ಳಲಾಗಿತ್ತು. ಈ ಸ್ತಂಭದ ಎತ್ತರ 735.5 ಸೆಂಟಿಮೀಟರ್. ಈ ಸ್ತಂಭವು ನೆಲದೊಳಗೆ 41.3 ಸೆಂಟಿಮೀಟರ್ ಕೆಳಗೆ ಹಾಗೂ 30.4 ಸೆಂಟಿಮೀಟರ್ ನೆಲದ ಮೇಲಿದೆ. ಮೊದಲು ಇದರ ಮೇಲೆ ಗರುಡನ ಮೂರ್ತಿಯು ಇದ್ದಿರಬಹುದು. ಈ ಸ್ತಂಭದ ಒಟ್ಟು ಭಾರ 6016 ಕಿಲೋಗ್ರಾಂ. 1961ರಲ್ಲಿ ಇದರ ರಾಸಾಯನಿಕ ಪರೀಕ್ಷಣೆಯಿಂದ ಕಂಡುಬಂದಂಥ ಆಶ್ಚರ್ಯಜನಕ ವಿಷಯ ಅಂತೇಳಿದರೆ ಈ ಸ್ತಂಭವು ಶುದ್ಧ ಸ್ಟೀಲ್ನಿಂದ ತಯಾರಾಗಿದೆ. ಹಾಗೂ ಇಂದಿನ ಸ್ಟೀಲ್ನ ತುಲನೆಯಲ್ಲಿ ಇದರಲ್ಲಿ ಕಾರ್ಬನ್ನ ಪ್ರಮಾಣವು ಬಹಳ ಕಡಿಮೆ ಇದೆ. ಭಾರತೀಯ ಪುರಾತತ್ವ ಸಮೀಕ್ಷೆಯ ಮುಖ್ಯ ರಸಾಯನ ತಜ್ಞ ಡಾಕ್ಟರ್ BB ಲಾಲರು ಈ ಸ್ತಂಭವನ್ನು ಕಾದ ಲೋಹದ 20-30 ಕಿಲೋಗ್ರಾಂನ ತುಂಡುಗಳನ್ನು ಜೋಡಿಸಿ ತಯಾರಿಸಲಾಗಿದೆ. 120 ಕೆಲಸಗಾರರು 15 ದಿನಗಳ ಪರಿಶ್ರಮದ ನಂತರ ಈ ಸ್ತಂಭವನ್ನು ನಿರ್ಮಿಸಿದ್ದಾರೆ. ಇಂದಿನಿಂದ 1600 ವರ್ಷಗಳ ಹಿಂದೆ ಕಾದ ಲೋಹದ ತುಂಡುಗಳನ್ನು ಜೋಡಿಸಲಿಕ್ಕಾಗಿ ಉಪಯುಕ್ತವಾದಂಥ ತಂತ್ರಜ್ಞಾನವಿತ್ತು ಎಂಬುದು ಆಶ್ಚರ್ಯಕರ ಸಂಗತಿಯಾಗಿದೆ. ಯಾಕೆಂತೇಳಿದ್ರೆ
ಸಂಪೂರ್ಣ ಲೋಹ ಸ್ತಂಭದ ಜೋಡಣೆಯ ಕುರುಹು ಒಂದು ಕಡೆಯೂ ಕೂಡ ಕಾಣಿಸುವುದಿಲ್ಲ. 16ನೇ ಶತಮಾನದಿಂದ ತೆರೆದ ವಾತಾವರಣದಲ್ಲಿದ್ದರೂ ಕೂಡ ಸ್ತಂಭವು ಇದ್ದ ಹಾಗೆ ಇರುವಂಥದ್ದು, ಅಂದರೆ ತುಕ್ಕು ಹಿಡಿದೇ ಇರುವಂಥದ್ದು ವಿಶೇಷಜ್ಞನಿಗೂ ಆಶ್ಚರ್ಯದ ಸಂಗತಿಯಾಗಿದೆ. ಇದರಲ್ಲಿ ಫಾಸ್ಫರಸ್ ಹೆಚ್ಚಿನ ಪ್ರಮಾಣದಲ್ಲಿದ್ದು ಸಲ್ಫರ್ ಹಾಗೂ ಮ್ಯಾಂಗನೀಸ್ ಕಡಿಮೆ ಪ್ರಮಾಣದಲ್ಲಿದೆ. ಫಾಸ್ಫರಸ್ನ ಹೆಚ್ಚುವರಿ ಪ್ರಮಾಣವು ತುಕ್ಕು ಹಿಡಿಯುವುದನ್ನು ತಡೀತದೆ. ಇದರ ಹೊರತು 50ರಿಂದ 600 ಮೈಕ್ರಾನ್ನ ದಪ್ಪನಾದ ಆಕ್ಸೈಡ್ನ ಪದರವು ಸ್ತಂಭವನ್ನು ತುಕ್ಕು ಹಿಡಿಯುವುದರಿಂದ ರಕ್ಷಣೆಯನ್ನು ಮಾಡ್ತದೆ. ಕೇವಲ ಸ್ಟೀಲ್ನ ಬಗ್ಗೆ ಅಷ್ಟೇ ಅಲ್ಲ, ಪಾದರಸದ ಬಗ್ಗೆಯೂ ಭಾರತೀಯ ವಿಜ್ಞಾನಿಗಳಿಗೆ ಅದರ ಸಂಪೂರ್ಣ ಮಾಹಿತಿ ಇತ್ತು. ನಂತರ ಕಾಲಾಂತರದಲ್ಲಿ ವಿದೇಶಿಗರಿಗೆ ಅದರ ಮಾಹಿತಿ ಹೇಗೆ ತಲುಪ್ತೀವೋ ಅದರ ಬಗ್ಗೆ ವೀಕ್ಷಕರಿಗೆ ತಾವು ತಿಳಿಸ್ಕೊಡ್ಬೋದಾ? ಪಾದರಸದ ಬಗ್ಗೆ ಭಾಳಷ್ಟು ಮಂದಿಗೆ ಜಿಜ್ಞಾಸೆ ಇದೆ. ನಾವು ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಪಾದರಸ ಯುರೋಪಿನಲ್ಲಿ 17ನೇ ಶತಮಾನದವರೆಗೆ ಪಾದರಸದ ಬಗ್ಗೆ ಅದು ಏನೆಂಬುದೇ ಗೊತ್ತಿರಲೇ ಇಲ್ಲ. ಫ್ರಾನ್ಸಿನ ಸರಕಾರದ ಕಾಗದ ಪತ್ರಗಳಲ್ಲಿ ಇದನ್ನು ಇನ್ನೊಂದು ರೀತಿಯ ಬೆಳ್ಳಿ ಕ್ವಿಕ್ ಸಿಲ್ವರ್ ಎಂದು ಹೇಳಿದ್ದಾರೆ. ಯಾಕೆಂದರೆ ಇದು ಹೊಳೆಯುವ ಹಾಗೂ ಅಲ್ಲಲ್ಲಿ ಚಲಿಸುವ ಧಾತುವಾಗಿದೆ. ಅಲ್ಲಿನ ಸರಕಾರವು ಭಾರತದಿಂದ ಬರುವ ಯಾವ ಯಾವ ಔಷಧಿಗಳಲ್ಲಿ ಪಾದರಸದ ಬಳಕೆಯಾಗಿದೆಯೋ ಅಂಥವುಗಳನ್ನು ವಿಶೇಷಜ್ಞ ಚಿಕಿತ್ಸಕರು ಮಾತ್ರ ಉಪಚಾರಕ್ಕಾಗಿ ಉಪಯೋಗಿಸಬಹುದು ಎಂಬ ಕಾನೂನನ್ನು ಮಾಡಿತ್ತು. ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಜನರು ಪಾದರಸದ ಬಗ್ಗೆ ತಿಳ್ಕೊಂಡಿದ್ರು. ಆದ್ದರಿಂದಲೇ ಅದನ್ನು ಔಷಧಿ ವಿಜ್ಞಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉಪಯೋಗವನ್ನು ಮಾಡಲಾಗ್ತಾ ಇತ್ತು. ವಿದೇಶಿ ಲೇಖಕರಲ್ಲಿ ಅಲ್ ಬರೂನಿಯ 11ನೇ ಶತಮಾನದಲ್ಲಿ ಭಾರತದಲ್ಲಿ ಬಹಳ ಸಮಯದಿಂದಲೂ ನೆಲೆಯೂರಿದ್ದ. ಆತ ತನ್ನ ಗ್ರಂಥದಲ್ಲಿ ಪಾದರಸವನ್ನು ತಯಾರಿಸುವ ಹಾಗೂ ಉಪಯೋಗದ ವಿಧಾನವನ್ನು ಕೂಡ ಸವಿಸ್ತಾರವಾಗಿ ಬರೆದು ಜಗತ್ತಿಗೆ ಮೊದಲು ಪಾದರಸವನ್ನು ಪರಿಚಯವನ್ನು ಮಾಡಿದ್ದ. 1ನೇ ಶತಮಾನದಲ್ಲಿ ನಾಗಾರ್ಜುನರು ಪಾದರಸದಿಂದ ಚಿನ್ನವನ್ನು ತಯಾರಿಸಲು ತಿಳಿದಿದ್ದರು ಎಂದು ಹೇಳಲಾಗ್ತದೆ. ಆಶ್ಚರ್ಯದ ಸಂಗತಿ ಏನೆಂದರೆ ಅವರು ಸ್ವರ್ಣದಲ್ಲಿ ಪರಿವರ್ತನೆಯನ್ನು ಮಾಡಲು ಪಾದರಸವನ್ನೇ ಬಳಸಿದ್ದಾರೆ. ಇತರ ಯಾವುದೇ ಧಾತುಗಳನ್ನು ಇಲ್ಲಿ ಬಳಸಲೇ ಇಲ್ಲ. ಇಂದಿನ ವಿಜ್ಞಾನದ ಪ್ರಕಾರ ಧಾತುಗಳ ನಿರ್ಮಾಣವು ಅವುಗಳ ಪರಮಾಣುವಿನಲ್ಲಿರುವ ಪ್ರೋಟಾನ್ನ ಸಂಖ್ಯೆಯ ಮೇಲೆ ಆಧರಿಸಿರ್ತದೆ. ಹಾಗೂ ಆಶ್ಚರ್ಯದ ಸಂಗತಿ ಅಂತೇಳಿದ್ರೆ ಪಾದರಸದಲ್ಲಿ 80 ಪ್ರೋಟಾನ್ ಎಲೆಕ್ಟ್ರಾನ್ ಹಾಗೂ ಚಿನ್ನದಲ್ಲಿ 79 ಪ್ರೋಟಾನ್ ಎಲೆಕ್ಟ್ರಾನ್ ಇರ್ತದೆ. ಭಾರತ ಅತ್ಯಂತ ಶ್ರೀಮಂತ ದೇಶ ಆಗಿತ್ತು. ಭಾರತವನ್ನು ಚಿನ್ನದ ಹೊಗೆ ಬರುವ ದೇಶ ಅಂತಲೂ ಕರೀತಿದ್ದರು. ಇದಕ್ಕೆ ಕಾರಣ ಏನು? ಅದೇ ರೀತಿ ಚಿನ್ನ, ಬೆಳ್ಳಿ ಮತ್ತು ತಾಮ್ರದ ವಿಷಯದಲ್ಲಿ ಭಾರತದ ಕೊಡುಗೆ ಏನು? ಅದರ ಬಗ್ಗೆ ತಾವು ತಿಳಿಸಬಹುದಾ? ತುಂಬ ಉತ್ತಮವಾದ ಪ್ರಶ್ನೆಯನ್ನು ತಾವು ಕೇಳಿದ್ರಿ. ಚಿನ್ನ, ಬೆಳ್ಳಿ. ಎ ಡೆಲ್ಮರ ತನ್ನ ಪುಸ್ತಕವಾದಂಥ ಹಿಸ್ಟ್ರಿ ಆಫ್ ಪ್ರೆಷಿಯಸ್ ಮೆಟಲ್ಸ್ 1902ರಲ್ಲಿ ಉಲ್ಲೇಖವನ್ನು ಮಾಡಿದ್ದಾನೆ. ಸಿಂಧು ನದಿಯ ಸ್ಥಳದಲ್ಲಿ 2 ದ್ವೀಪಗಳಿದ್ದಾವೆ. ಅಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಕಣಗಳು ಅಲ್ಲಿರುವ ಎಲ್ಲ ಮಣ್ಣುಗಳಲ್ಲಿ ಸಿಗ್ತವೆ. ಋಗ್ವೇದದ 6ನೇ ಮಂಡಲದ 61ನೇ ಸೂಕ್ತದ 7ನೇ ಮಂತ್ರದಲ್ಲಿ ಸರಸ್ವತಿ ಹಾಗೂ ಸಿಂಧುವನ್ನು ಹಿರಣ್ಯವರ್ತಿನಿ ಎಂದು ಹೇಳಲಾಗಿದೆ. ರಾಮಾಯಣ, ಮಹಾಭಾರತ, ಶ್ರೀಮದ್ ಭಾಗವತ, ರಘುವಂಶ, ಕುಮಾರ ಸಂಭವ ಇತ್ಯಾದಿ ಗ್ರಂಥಗಳಲ್ಲಿ ಚಿನ್ನ ಹಾಗೂ ಬೆಳ್ಳಿಯ ಉಲ್ಲೇಖವೂ ಕೂಡ ಸಿಗ್ತದೆ. ಸ್ವರ್ಣದ ಭಸ್ಮವನ್ನು ತಯಾರಿಸಿ ಅದನ್ನು ಔಷಧಿಯಾಗಿ ಉಪಯೋಗಿಸುವ ಪರಂಪರೆಯು ಶತಾಬ್ದಿಗಳಿಂದ ಭಾರತದಲ್ಲಿ ಪ್ರಚಲಿತ ಇದೆ. ಇದೇ ರೀತಿಯಲ್ಲಿ ಚಿನ್ನ, ತಾಮ್ರ ಹಾಗೂ ಸೀಸದ ಉಪಯೋಗದ ಸಂದರ್ಭಗಳು ಅಥರ್ವವೇದ, ರಸ ತರಂಗಿಣಿ, ರಸಾಯನಸಾರ, ಶುಕ್ರನೀತಿ, ಅಶ್ವಲಾಯನ, ಗೃಹ್ಯಸೂತ್ರ ಮತ್ತು ಮನುಸ್ಮೃತಿಯಲ್ಲಿ ದೊರೆಯುತ್ತವೆ. ರಸರತ್ನ ಸಮುಚ್ಚಯ ಗ್ರಂಥದಲ್ಲಿ ಅನೇಕ ಧಾತುಗಳ ಭಸ್ಮವನ್ನು ಬದಲಾಯಿಸುವಂಥ ವಿಧಿ ಹಾಗೂ ರೋಗಗಳ ನಿವಾರಣೆಗಾಗಿ ಅವುಗಳ ಬಳಕೆಯನ್ನು ವಿಸ್ತಾರವಾಗಿ ಬರೆಯಲಾಗಿದೆ. ಇದರಿಂದ ಧಾತು ವಿಜ್ಞಾನವು ಭಾರತದಲ್ಲಿ ಎಷ್ಟು ಪ್ರಾಚೀನ ಕಾಲದಿಂದ ವಿಕಸಿತ ಆಗಿತ್ತು ಹಾಗೂ ಇದನ್ನು
ಮಾನವ ಕಲ್ಯಾಣಕ್ಕಾಗಿ ಉಪಯೋಗಿಸುವ ವಿಶಿಷ್ಟ ವಿಧಿಯನ್ನು ಭಾರತದಲ್ಲಿ ವಿಕಸಿತಗೊಳಿಸಲಾಗಿತ್ತು ಎಂಬುದು ಗಮನಕ್ಕೆ ಬರ್ತದೆ. ಭಾಳಷ್ಟು ಜನರಿಗೆ ವಿಶ್ವದ ಅತ್ಯಂತ ಪ್ರಾಚೀನ ಹಾಗೂ ಇಂದಿನವರೆಗೂ ಉಪಯೋಗದಲ್ಲಿರುವಂಥ ಚಿನ್ನದ ಗಣಿಯು ಭಾರತದಲ್ಲಿದೆ ಎಂಬುದು ಗೊತ್ತೇ ಇಲ್ಲ. ಚಿನ್ನದ ಈ ಗಣಿಯ ಹೆಸರು ಹಟ್ಟಿ. ಕರ್ನಾಟಕದ ಉತ್ತರ ಪೂರ್ವ ಭಾಗದಲ್ಲಿರುವಂಥ ಈ ಚಿನ್ನದ ಗಣಿಯು ರಾಯಚೂರು ಜಿಲ್ಲೆಯಲ್ಲಿದೆ. ಸುಮಾರು 1955ರಲ್ಲಿ ಆಸ್ಟ್ರೇಲಿಯಾದ ಡಾಕ್ಟರ್ ರಾಫ್ಟರರು ಈ ಗಣಿಯಲ್ಲಿ ದೊರೆತ ಕಟ್ಟಿಗೆಯ 2 ತುಂಡುಗಳ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಈ ಗಣಿಯು ಸುಮಾರು 2000 ವರ್ಷ ಹಳೆಯದ್ದು ಎಂದು ತಿಳಿದು ಬಂದಿದೆ. ಸಂಭಾವ್ಯವಾಗಿ ಈ ಗಣಿಯು ಇದಕ್ಕಿಂತಲೂ ಹಳೆಯದಾಗಿರಬಹುದು. ವರ್ತಮಾನದಲ್ಲಿ ಇಂದಿಗೂ ಈ ಗಣಿಯಿಂದ ಹಟ್ಟಿ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಎಂಬ ಕಂಪನಿಯು ಗಣಿಗಾರಿಕೆಯನ್ನು ಮಾಡ್ತಾ ಇದೆ. ಈ ಗಣಿಯ ವಿಶೇಷ ಅಂತ ಹೇಳಿದ್ರೆ ಸುಮಾರು 2000 ವರ್ಷಗಳ ಹಿಂದೆ ಇದನ್ನು ಸುಮಾರು 2300 ಫೀಟ್ಗಳವರೆಗೆ ಅಗೆಯಲಾಗಿತ್ತು. ಅಂದಿನ ಕಾಲದಲ್ಲಿ ಈ ಗಣಿಗಾರಿಕೆಯನ್ನು ಹೇಗೆ ಮಾಡಿರಬಹುದು ಎಂಬುದರ ಬಗ್ಗೆ ನೀವು ವಿಚಾರ ಮಾಡಿ. ಅನೇಕ ವಿಶೇಷಜ್ಞರು ಈ ಗಣಿಗಾರಿಕೆಯನ್ನು ಫೈರ್ ಸೆಟ್ಟಿಂಗ್ ಪದ್ಧತಿಯಿಂದ ಮಾಡಲಾಗಿದೆ ಎಂದು ತಿಳಿತಾರೆ. ಅಂದರೆ ಭೂಮಿಯ ಒಳಗೆ ಬಂಡೆಗಳನ್ನು ಕಟ್ಟಿಗೆಗಳಿಗೆ ಬೆಂಕಿಯನ್ನು ಹಚ್ಚಿ ಬಿಸಿ ಮಾಡ್ತಾಯಿದ್ರು. ಅದರ ಮೇಲೆ ಒಮ್ಮೆಲೆ ನೀರನ್ನು ಹಾಕಿ ತಣ್ಣಗೆ ಮಾಡ್ತಾಯಿದ್ರು. ಇದರಿಂದ ಆ ಜಾಗದಲ್ಲಿ ಭೂಮಿಯಲ್ಲಿ ಬಿರುಕು ಬೀಳ್ತಾ ಇತ್ತು. ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಬಂಡೆಗಲ್ಲಿನ ಕ್ಷೇತ್ರದಲ್ಲಿ ಬಿರುಕುಗಳನ್ನು ಮಾಡಿ ಅವುಗಳನ್ನು ಒಡೆಯಲಾಗ್ತಾ ಇತ್ತು. ಈ ಗಣಿಯಲ್ಲಿ 650 ಅಡಿ ಆಳದಲ್ಲಿ ಒಂದು ಅತ್ಯಂತ ಹಳೆಯ ಊರ್ಧ್ವದ ಶಾಫ್ಟ್ ದೊರೆತಿದೆ. ಇದು ಧಾತುಗಳ ಗಣಿಗಾರಿಕೆಯ ಕ್ಷೇತ್ರದಲ್ಲಿ ಭಾರತದ ಪ್ರಾಚೀನ ಕೌಶಲ್ಯವು ಎಷ್ಟು ಉನ್ನತ ಆಗಿತ್ತು ಎಂಬುದನ್ನು ತೋರಿಸ್ತದೆ. ಇನ್ನು ತಾಮ್ರ. ಭಾರತದಲ್ಲಿ ಬಹಳ ಪ್ರಾಚೀನ ಕಾಲದಿಂದ ತಾಮ್ರವನ್ನು ಬಳಸಲಾಗ್ತಾ ಇದೆ. ಭಾರತದಲ್ಲಿ ಕ್ರಿಸ್ತಪೂರ್ವ 300ರಿಂದ 400 ವರ್ಷಗಳ ಮೊದಲು ತಾಮ್ರದ ಬಳಕೆಯ ಪ್ರಮಾಣವು ದೊರೆತಿದೆ. ಹರಪ್ಪ ಕಾಲದ ತಾಮ್ರದ ಪಾತ್ರೆಗಳು ಮೊಹೆಂಜದಾರೋ ಸಹಿತ ಅನೇಕ ಸ್ಥಳಗಳಲ್ಲಿ ಮಾಡಲಾದ ಭೂ ಅಗೆತದಲ್ಲಿ ದೊರೆತಿವೆ. ಇಂದು ಪಾಕಿಸ್ತಾನದಲ್ಲಿರುವಂಥ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಪ್ರಾಚೀನ ಕಾಲದಲ್ಲಿ ತಾಮ್ರದ ಅನೇಕ ಗಣಿಗಳಿದ್ದವು. ಇವುಗಳ ಉಲ್ಲೇಖ ಹಾಗೂ ಪ್ರಮಾಣಗಳು ದೊರೆಯುತ್ತವೆ. ಅದೇ ರೀತಿಯಲ್ಲಿ ರಾಜಸ್ಥಾನದಲ್ಲಿ ಖೇತ್ರಿ ಎಂಬ ಜಾಗದಲ್ಲಿ ಪ್ರಾಚೀನ ಕಾಲದಲ್ಲಿ ತಾಮ್ರದ ಅನೇಕ ಗಣಿಗಳಿದ್ದವು ಎಂಬುದರ ಉಲ್ಲೇಖವು ಅನೇಕ ಗ್ರಂಥಗಳಲ್ಲಿ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಈಗ ಎಲ್ಲರೂ ವಿಶ್ವದಲ್ಲಿ ತಾಮ್ರದ ಧಾತು ಕರ್ಮವು ಮೊತ್ತ ಮೊದಲಿಗೆ ಭಾರತದಲ್ಲಿ ಆರಂಭವಾಗಿತ್ತು ಎಂದು ತಿಳಿತಾರೆ. ಮೆಹರಗಢದ ಭೂ ಅಗೆತದಲ್ಲಿ ತಾಮ್ರದ 8000 ವರ್ಷಗಳ ಹಿಂದಿನ ವಸ್ತುಗಳು ಕೂಡ ದೊರೆತಿವೆ. ಭೂ ಅಗೆತದಲ್ಲಿಯೇ ಅದಿರಿನಿಂದ ತಾಮ್ರವನ್ನು ಪಡೆಯುವಂಥ ಬಟ್ಟಿಗಳ ಅವಶೇಷಗಳು ಕೂಡ ದೊರೆತಿವೆ. ಹಾಗೂ ಫ್ಲಕ್ಸ್ನ ಪ್ರಯೋಗದಿಂದ ಕಬ್ಬಿಣವನ್ನು ಐರನ್ ಸಿಲಿಕೇಟ್ನ ರೂಪದಲ್ಲಿ ಪ್ರತ್ಯೇಕಿಸುವ ಪ್ರಮಾಣಗಳು ಕೂಡ ದೊರೆತಿವೆ. ಇನ್ನು ಅದ್ಭುತ ಮಿಶ್ರಧಾತು. ಪ್ರಾಚೀನ ಭಾರತದಲ್ಲಿ ಸತು ಹಾಗೂ ಇತರ ಧಾತುಗಳು ತಮ್ಮ ಅದ್ಭುತವಾದ ಮಿಶ್ರಧಾತು ನಿರ್ಮಾಣದ ಕ್ಷಮತೆಯಿಂದಾಗಿ ಅತ್ಯಂತ ಮಹತ್ವಪೂರ್ಣ ಆಗಿವೆ. ಇವುಗಳನ್ನು ಕೆಲಮೈನ ಅದಿರಿನಿಂದ ಪಡೆಯಲಾಗ್ತದೆ. ಇದರ ಧಾತುಕರ್ಮ ಮಾಡುವ ಬಟ್ಟಿಗಳು ರಾಜಸ್ಥಾನದಲ್ಲಿ ದೊರೆತಿವೆ. ಇವು ಕ್ರಿಸ್ತಪೂರ್ವ 3000ದಿಂದ 2000 ವರ್ಷ ಹಳೆಯದಾಗಿದೆ. ಧಾತುಕರ್ಮದಲ್ಲಿ ಮುಖ್ಯ ಸ್ಥಾನವನ್ನು ಶುದ್ಧೀಕರಣ ನೀಡಲಾಗ್ತಾ ಇದೆ. ಇದು ಆಧುನಿಕ ಕಾಲದಲ್ಲಿಯೂ ಕೂಡ ಅವಶ್ಯಕತೆ ಆಗಿದೆ. ರಸರತ್ನ ಸಮುಚ್ಚಯದಲ್ಲಿ ಸಂಪೂರ್ಣ ವಿಧಿಯ ವರ್ಣನೆಯನ್ನು ಮಾಡಲಾಗಿದೆ. 1597ರಲ್ಲಿ ಲಿಬೈವೆಸ್ ಎಂಬ ಹೆಸರಿನ ವ್ಯಕ್ತಿಯು ಅದನ್ನು ಭಾರತದಿಂದ ಯುರೋಪಿಗೆ ಕೊಂಡು ಹೋದದ್ದು ಸ್ಮರಣೀಯವಾಗಿದೆ. 1743ರಲ್ಲಿ ವಿಲಿಯಂ ಚಾಂಪಿಯನ್ ಎಂಬ ಆಂಗ್ಲನು ಕೆಲಮೈನ ಅದಿರಿನ ಧಾತುಕರ್ಮದ ಆವಿಷ್ಕಾರ ಮಾಡಿರುವುದಾಗಿ ಹೇಳಿ ಅದಕ್ಕೆ ಪೇಟೆಂಟ್ ನೀಡಬೇಕಾಗಿ ಪ್ರಾರ್ಥನಾ ಪತ್ರವನ್ನು ನೀಡಿದ್ದ. ಆದರೆ ಅವನ ಕಳ್ಳತನ ಬಹಿರಂಗ ಆಯಿತು. ಎಲ್ಲರಿಗೂ ಅವನು ಭಾರತದ ರಾಜಸ್ಥಾನದಿಂದ ಈ ತಂತ್ರಜ್ಞಾನವನ್ನು ತೆಗೆದುಕೊಂಡು ಹೋಗಿದ್ದ. ಇದಕ್ಕಾಗಿ ಅವನು ಅತ್ಯಂತ ನಿಂದನೆಯೂ ಕೂಡ ಒಳಗಾಗಬೇಕಾಯಿತು. ನಾಗಾರ್ಜುನರ ರಸರತ್ನಾಕರದಲ್ಲಿ ಬೆಳ್ಳಿಯ ಧಾತುಕರ್ಮದ ವರ್ಣನೆಯಂತೂ ವಿಸ್ಮಯಕಾರಿಯಾಗಿದೆ. ನೆಟಿವ ಸಿಲ್ವರ್ ಅಂದರೆ ಅಶುದ್ಧ ಬೆಳ್ಳಿ. ಇದನ್ನು
ಸೀಸ ಹಾಗೂ ಭಸ್ಮದೊಂದಿಗೆ ಬೆರೆಸಿ ಕಬ್ಬಿಣದ ಪಾತ್ರೆಗಳಲ್ಲಿ ಕರಗಿಸಿದಾಗ ಶುದ್ಧ ಬೆಳ್ಳಿ ದೊರೆಯುತ್ತದೆ. ಬೆಳ್ಳಿ ಹಾಗೂ ಸೀಸದ ಗೈಲನ ಎದುರಿಗೆ ಸೀಸವನ್ನು ಬೆರೆಸದೆ ಕರಗಿಸುವ ವಿಧಾನವೂ ಇದೆ. ಈ ವಿಧಾನವು ಇಂದಿನ ಕ್ಯೂಪ್ಲೇಷನ್ ಎಂಬ ವಿಧಾನಕ್ಕೆ ಹೋಲಿಕೆಯನ್ನು ಮಾಡ್ತದೆ. ಪುರಾತತ್ವ ಸ್ಥಳಗಳಲ್ಲಿ ದೊರೆತ ಧಾತುಗಳ ಮಾದರಿಗಳ ರಾಸಾಯನಿಕ ವಿಶ್ಲೇಷಣೆಯಿಂದ ಅವುಗಳ ಉಚ್ಚ ಗುಣಮಟ್ಟದ ಪರಿಚಯ ಆಗ್ತದೆ ಹಾಗೂ ಅನೇಕ ಪದಾರ್ಥಗಳ ಕಾರ್ಬನ್ ಡೇಟಿಂಗ್ನಿಂದ ಅವುಗಳ ಪ್ರಾಚೀನತೆಯು ಕೂಡ ನಮ್ಮ ಗಮನಕ್ಕೆ ಬರ್ತದೆ. ಉತ್ತರದಿಂದ ದಕ್ಷಿಣ ಹಾಗೂ ಪೂರ್ವದಿಂದ ಪಶ್ಚಿಮ ಎಲ್ಲ ದಿಕ್ಕುಗಳಲ್ಲಿ ಕ್ರಿಸ್ತಪೂರ್ವ 3000 ವರ್ಷಗಳಿಂದ 300 ವರ್ಷಗಳ ಮೊದಲಿಂದಲೂ ಸಕ್ರಿಯವಾಗಿರುವಂಥ ಧಾತುಗಳ ಗಣಿಗಳ ಪುರಾತತ್ವದಿಂದ ಪ್ರಮಾಣಗಳು ಕೂಡ ದೊರೆತಿವೆ. ಪ್ರಮುಖವಾಗಿ ಉತ್ತರ ಪ್ರದೇಶ, ಕರ್ನಾಟಕ, ರಾಜಸ್ಥಾನ, ಬಂಗಾಳ, ಬಿಹಾರ, ಪಂಜಾಬ, ಗುಜರಾತ್ ಇತ್ಯಾದಿ ರಾಜ್ಯಗಳಲ್ಲಿ ಇದರ ಬಗ್ಗೆ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಭೂ ಅಗತ್ಯದಿಂದ ಬೆಳಕಿಗೆ ಬಂದಿರುವಂಥ ನಲಂದ, ಹರಪ್ಪ, ಮೊಹೆಂಜದಾರೋ, ಲೋತಿಲಾ ಹಾಗೂ ತಕ್ಷಶಿಲಾ ಇತ್ಯಾದಿ ಸ್ಥಳಗಳಿಂದ ಪಡೆಯಲಾದಂಥ ಕಬ್ಬಿಣ, ತಾಮ್ರ, ಬೆಳ್ಳಿ, ಸೀಸ ಇತ್ಯಾದಿ ಧಾತುಗಳ ಶುದ್ಧತೆಯು 95% 99% ಕಂಡುಬಂದಿದೆ. ಈ ಸ್ಥಳಗಳಿಂದಲೇ ಹಿತ್ತಾಳೆಯ ಹಾಗೂ ಕಂಚು ಮಿಶ್ರ ಧಾತುಗಳು ವಿಪುಲವಾಗಿ ದೊರೆಯುತ್ತಿದ್ದವು. ಇವುಗಳ ಪರಿಶುದ್ಧತೆಯಿಂದ ಭಾರತದಲ್ಲಿ ಉಚ್ಚ ಮಟ್ಟದ ಧಾತುಕರ್ಮದ ಪ್ರಾಚೀನ ಪರಂಪರೆ ಇದೆ ಎಂಬುದರ ಪರಿಚಯ ಆಗ್ತಾ ಇದೆ. ಪುರಾತತ್ವದ ಸ್ಥಳಗಳಿಂದ ದೊರೆತಂಥ ಧಾತುಕರ್ಮವನ್ನು ಮಾಡಲು ಬಳಸುವ ಬಟ್ಟಿಗಳು ಸಂಸ್ಕೃತ ಪುಸ್ತಕದಲ್ಲಿನ ವಿವರಣೆಗೆ ಖಂಡಿತವಾಗಿ ಹೋಲ್ತಾ ಇವೆ. ಭಾರತೀಯರು ಹೇಗೆ ಧಾತುವಿನ ಸಂಶೋಧನೆಯನ್ನು ಮಾಡಿದ್ರು ಅದರ ಬಗ್ಗೆ ತಾವು ಸವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟಿದ್ರಿ. ಅದೇ ರೀತಿ ಆ ಧಾತುವಿನ ಶುದ್ಧೀಕರಣವನ್ನು ಭಾರತೀಯರು ಹೇಗೆ ಮಾಡ್ತಾ ಇದ್ರು, ಅದರಲ್ಲಿ ಅವರು ಹೇಗೆ ನೈಪುಣ್ಯತೆಯನ್ನು ಸಾಧಿಸಿದ್ರು, ಅದರ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ಧಾತುಗಳ ಶುದ್ಧೀಕರಣದ ಉಪಕರಣಗಳು. ಪ್ರಾಯೋಗಿಕ ರಸಾಯನದಲ್ಲಿ ಬರುವಂಥ ಉಪಕರಣಗಳ ಮೇಲೆಯೂ ಭಾರತೀಯ ರಸಾಯನಶಾಸ್ತ್ರದಲ್ಲಿ ಸವಿಸ್ತಾರವಾದಂಥ ಚರ್ಚೆ ಇದೆ. ರಾಸಾಯನಿಕ ಪ್ರಯೋಗಗಳ ಹಾಗೂ ಔಷಧಿಗಳ ಶುದ್ಧೀಕರಣಕ್ಕಾಗಿ ರಸಾಯನ ತಜ್ಞರು 32 ಕೋಟಿ ಉಪಕರಣಗಳನ್ನು ತಮ್ಮ ಪ್ರಯೋಗಶಾಲೆಗಳಲ್ಲಿ ಉಪಯೋಗವನ್ನು ಮಾಡ್ತಾಯಿದ್ರು. ಇವುಗಳಿಂದ ಶುದ್ಧೀಕರಣ, ಸಂಕೋಚನ, ಉನ್ನತಿ, ದ್ರವಣ ಇತ್ಯಾದಿ ವಿವಿಧ ಕ್ರಿಯೆಗಳನ್ನು ಮಾಡಬಹುದಿತ್ತು. ಇವುಗಳಲ್ಲಿ ಹೆಚ್ಚಿನ ಉಪಕರಣಗಳನ್ನು ಔಷಧಿಯ ಶುದ್ಧೀಕರಣಕ್ಕಾಗಿ ಇಂದಿಗೂ ವೈದ್ಯರು ಬಳಸ್ತಾ ಇದ್ದಾರೆ. ಪ್ರಯೋಗಶಾಲೆಗಳ ಲೇಔಟ್ನ ವರ್ಣನೆಯು ರಸರತ್ನ ಸಮುಚ್ಚಯದಲ್ಲಿ ದೊರೆಯುತ್ತವೆ. ವಾಗ್ಭಟರಿಂದ ನಿರ್ಮಿತವಾದಂಥ ರಸರತ್ನ ಸಮುಚ್ಚಯ ಎಂಬ ಹೆಸರಿನ ಗ್ರಂಥದಲ್ಲಿ ಧಾತುಕರ್ಮಕ್ಕಾಗಿ ತಗುಲುವ ವಿಭಿನ್ನ ಆಕಾರ ಪ್ರಕಾರಗಳ ಬಟ್ಟಿಗಳ ವರ್ಣನೆಯನ್ನು ಮಾಡಲಾಗಿದೆ. ಮಹಾಗಜಪುಟ, ಗಜಪುಟ, ವರಹಪುಟ, ಕುಕ್ಕುಟಪುಟ ಹಾಗೂ ಕುಪೋತಪುಟದಂಥ ಬಟ್ಟಿಗಳ ವರ್ಣನೆಯು ಇದರಲ್ಲಿ ಇದೆ. ಈ ಬಟ್ಟಿಗಳಲ್ಲಿ ಹಾಕಲಾಗುವ ಬೆರಣಿಗಳ ಸಂಖ್ಯೆ ಹಾಗೂ ಅವುಗಳ ಅಂದಾಜಿನಿಂದ ನಿರ್ಮಾಣವಾಗುವಂಥ ತಾಪಮಾನದ ಉಲ್ಲೇಖವು ಈ ಗ್ರಂಥದಲ್ಲಿದೆ. ಉದಾಹರಣೆಗೆ ಮಹಾಗಜಪುಟ ಬಟ್ಟಿಗಾಗಿ 2000 ಬೆರಣಿಗಳು ಬೇಕಾಗ್ತವೆ. ಕಡಿಮೆ ತಾಪಮಾನದಲ್ಲಿ ನಡೆಯುವಂಥ ಕಪೋತ ಬಟ್ಟಿಗಾಗಿ ಕೇವಲ 8 ಬೆರಣಿಗಳು ಅವಶ್ಯಕತೆ ಇದೆ. ಇಂದಿನ ಆಧುನಿಕ ಫರ್ನೆಸ್ನ ಯುಗದಲ್ಲಿ ಬೆರಣಿಯ ಮೇಲಾಧಾರಿತ ಬಟ್ಟಿಗಳು ಅತ್ಯಂತ ಹಿಂದುಳಿದ ಕಲ್ಪನೆ ಎಂದು ಅನಿಸಬಹುದು. ಆದರೆ ಈ ಬಟ್ಟಿಗಳ ಮಾಧ್ಯಮದಿಂದಲೇ ಆ ಕಾಲಖಂಡದಲ್ಲಿ ಲೋಹ ಸ್ತಂಭದಂಥ ಅದ್ಭುತ ವಸ್ತುವನ್ನು ಕೂಡ ತಯಾರಿಯನ್ನು ಮಾಡಿದ್ದಾರೆ. ಆದರೆ ಇದನ್ನು ಇಂದಿನ ಆಧುನಿಕ ವಿಜ್ಞಾನಿಗಳಿಗೆ ನಿರ್ಮಿಸಲಿಕ್ಕೆ ಸಾಧ್ಯನೇ ಇಲ್ಲ. ಈ ಗ್ರಂಥಗಳಲ್ಲಿ ಬರೆದಂತೆ ಆ ಬಟ್ಟಿಗಳನ್ನು ತಯಾರಿಸಿ ಅವುಗಳಿಂದ ಉತ್ಪನ್ನವಾಗುವಂಥ ಉಷ್ಣತೆಯನ್ನು ಅಳೆಯಲಾಯಿತು. ಆಗ ಅದು ಗ್ರಂಥದಲ್ಲಿ ಹೇಳಿದಂತೆ ಇತ್ತು. 9000 ಸೆಲ್ಸಿಯಸ್ಗಿಂತಲೂ ಹೆಚ್ಚಿನ ಉಷ್ಣತೆಗಾಗಿ ವಾಗ್ಭಟರು ಪ್ರಮುಖವಾಗಿ 4 ವಿಧದ ಬಟ್ಟಿಗಳ ವರ್ಣನೆಯನ್ನು ಮಾಡಿದ್ದಾರೆ. ಅಂಗಾರಕೋಷ್ಠಿ, ಪಾತಾಳಕೋಷ್ಠಿ, ಘೋರಕೋಷ್ಠಿ, ಮೂಷಕೋಷ್ಠಿ. ಈ ಬಟ್ಟಿಗಳಿಂದ ಪಾತಾಳಕೋಷ್ಠಿಯ ವರ್ಣನೆಯು ಧಾತುಶಾಸ್ತ್ರದಲ್ಲಿ ಮಾಡಲಾಗುವ ಆಧುನಿಕ ಫಿಟರ್ ಫರ್ನೆಸ್ಗೆ ಸಮನಾಗಿದೆ. ಒಟ್ಟಿನಲ್ಲಿ ಧಾತುಶಾಸ್ತ್ರದ ವಿಶ್ವದ ಔದ್ಯೋಗೀಕರಣದಲ್ಲಿ ಭಾರತದ ಒಂದು ಮಹತ್ವಪೂರ್ಣ ಪಾತ್ರ ಇದೆ. 1000ನೇ ಸವಿಯ ಆಸುಪಾಸಿನಲ್ಲಿ
ಭಾರತವು ವಿಶ್ವ ಮಟ್ಟದಲ್ಲಿ ಉದ್ಯೋಗ ಜಗತ್ತಿನ ಬಾದ್ಶಾ ಆಗಿತ್ತು. ಈ ಕಾಲಖಂಡದಲ್ಲಿ ವಿಭಿನ್ನ ಧಾತುಗಳಿಂದ ನಿರ್ಮಾಣವಾದಂಥ ವಸ್ತುಗಳ ದೊಡ್ಡ ಪ್ರಮಾಣದಲ್ಲಿ ರಫ್ತು ಕೂಡ ನಡೀತಾ ಇತ್ತು. ವಿಶೇಷವಾಗಿ ಸತು ಹಾಗೂ ಕಾರ್ಬನ್ ಸ್ಟೀಲ್ಗಳಲ್ಲಿ ಭಾರತವು ವಿಶ್ವಕ್ಕಿಂತಲೂ ಮೈಲುಗಳಷ್ಟು ಮುಂದಿತ್ತು. ಅನಂತರ ಇವುಗಳ ವಿಷಯದ ತಂತ್ರಜ್ಞಾನವನ್ನು ಭಾರತವೇ ಜಗತ್ತಿಗೆ ನೀಡಿತ್ತು. ಭಾರತೀಯರು ಕೇವಲ ಧಾತುವಿನ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ವಿವಿಧ ರೀತಿಯ ಆಭರಣಗಳಲ್ಲಿ ವಿವಿಧ ರತ್ನಗಳನ್ನು ಅವರು ಉಪಯೋಗಿಸ್ತಾ ಇದ್ದರು. ಈ ರತ್ನಗಳ ಸಂದರ್ಭದಲ್ಲಿ ಭಾರತೀಯರ ಕೌಶಲ್ಯ ಹೇಗಿತ್ತು, ಅದರ ಬಗ್ಗೆ ತಾವು ವೀಕ್ಷಕರಿಗೆ ತಿಳಿಸ್ಬೋದಾ? ತುಂಬ ಮಹತ್ವಪೂರ್ಣ ಪ್ರಶ್ನೆಯನ್ನು ತಾವು ಕೇಳಿದ್ರಿ. ರತ್ನ ವಿಜ್ಞಾನ, ಭಾರತದ ರತ್ನ ವಿಜ್ಞಾನವು ಉಚ್ಚ ಮಟ್ಟದಾಗಿತ್ತು. ಭಾರತೀಯರಿಗೆ ವಜ್ರ, ಪದ್ಮರಾಗ, ಮುಕ್ತ, ಮಹಾನೀಲ, ಇಂದ್ರನೀಲ, ಚಂದ್ರಕಾಂತ, ಸೂರ್ಯಕಾಂತ, ಸ್ಫಟಿಕ, ಪುಲಕ ಇತ್ಯಾದಿ ರತ್ನಗಳ ಮಾಹಿತಿ ಇತ್ತು. ಈ ರತ್ನಗಳಿಗೆ ಭೂಮಿ ಅಥವಾ ಜಲದಿಂದ ಹೆಕ್ಕಿ ತೆಗೆದು ಅವುಗಳನ್ನು ಆಭರಣದಲ್ಲಿ ಹಾಕಲು ಯೋಗ್ಯವಾಗಿಸುವುದು ನಮ್ಮ ವಿಜ್ಞಾನ ಹಾಗೂ ಅಭಿಯಾಂತ್ರಿಕೆಯ ಪವಾಡಾಗಿತ್ತು. ವಜ್ರವು ಜಗತ್ತಿನ ಅತ್ಯಂತ ಕಠೋರ ಪದಾರ್ಥ ಆಗಿದೆ. ಇದನ್ನು ಕತ್ತರಿಸಲಿಕ್ಕಾಗಿ ಭಾರತೀಯರು ಪ್ರಾಚೀನ ಕಾಲದಲ್ಲಿಯೇ ಉಪಕರಣಗಳನ್ನು ವಿಕಸಿತಗೊಳಿಸಿದರು. ಇಂದು ಒಂದು ವಜ್ರವನ್ನು ಕತ್ತರಿಸಲಿಕ್ಕಾಗಿ ಲೇಸರ್ ತಂತ್ರಜ್ಞಾನವನ್ನು ಬಳಸಲಾಗ್ತಾ ಇದೆ. ಆದರೆ ಆ ಕಾಲದಲ್ಲಿ ಈ ತಂತ್ರಜ್ಞಾನವು ಇರಲಿಲ್ಲ. ಆಗಲೂ ಭಾರತದಲ್ಲಿ ವಜ್ರಗಳನ್ನು ಕತ್ತರಿಸಿ ಉಪಯೋಗಿಸಲಾಗ್ತಾ ಇತ್ತು ಎಂಬುದರ ಬಗ್ಗೆ ನಾವು ಯೋಚನೆ ಕೂಡ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇವುಗಳ ಹೊರತು ಜಲಯಾನದ ನಿರ್ಮಾಣದಲ್ಲಿ ಮಧ್ಯಕಾಲದವರೆಗೆ ಭಾರತವು ಯುರೋಪಿಗಿಂತಲೂ ಮುಂದಿತ್ತು. ವಸ್ತ್ರ ನಿರ್ಮಾಣದಲ್ಲಿ ಭಾರತದಲ್ಲಿ ವಿಶಿಷ್ಟವಾದಂಥ ನೈಪುಣ್ಯತೆ ಇತ್ತು. ಶತಮಾನಗಳ ಮೊದಲು ಭಾರತದಲ್ಲಿ ಬಟ್ಟೆಗಳಿಗೆ ಬಣ್ಣ ಹಾಕಲು 100ಕ್ಕೂ ಹೆಚ್ಚು ವನಸ್ಪತಿಗಳ ಹಾಗೂ ಖನಿಜಗಳ ಬಣ್ಣಗಳನ್ನು ಉಪಯೋಗವನ್ನು ಮಾಡ್ತಾಯಿದ್ರು. ವಿಜ್ಞಾನದ ಅನೇಕ ಶಾಖೆಗಳಲ್ಲಿ ಭಾರತದ ಉಚ್ಚ ಮಟ್ಟದ ಕೊಡುಗೆಗಳಿದ್ದಾವೆ. 10ನೇ ಶತಮಾನದ ನಂತರ ವಿದೇಶಿ ಆಕ್ರಮಣಕಾರರು ಸಂಪೂರ್ಣ ಉತ್ತರ ಭಾರತವನ್ನು ಕಾಲಿನ ಕೆಳಗೆ ಹಾಕಿ ತುಳಿದಿದ್ರು. 4 ದಿಕ್ಕಿನಲ್ಲಿ ಅವ್ಯವಸ್ಥೆ ಹಾಗೂ ಅರಾಜಕತೆ ಇತ್ತು. ಇಂಥ ಸ್ಥಿತಿಯಲ್ಲಿ ವೈಜ್ಞಾನಿಕ ಅನುಸಂಧಾನ ಮಾಡುವ ಬಗ್ಗೆ ಯಾರಿಗೆ ಗಮನ ಇತ್ತು? ಕೇವಲ ದಕ್ಷಿಣ ಭಾರತದ ಕೆಲವು ಕಡೆಗಳಲ್ಲಿ ವೈಜ್ಞಾನಿಕ ಬೆಳವಣಿಗೆಗಳು ನಡೀತಾ ಇದ್ವು. ಆಂಗ್ಲರ ಆಗಮನದ ನಂತರ ಬಹಳ ಸಮಯದವರೆಗೆ ಚಿಕ್ಕ ಪುಟ್ಟ ಹೊಡೆದಾಟಗಳು ನಡೀತಾ ಇದ್ವು. ಆಂಗ್ಲರು ಸುಮಾರು ಸಂಪೂರ್ಣ ಭಾರತದ ಮೇಲೆ ಆಧಿಪತ್ಯವನ್ನು ಸಾಧಿಸಿದ ನಂತರ ವಿಜ್ಞಾನದ ಕ್ಷೇತ್ರದಲ್ಲಿ ಕೆಲವು ಭಾರತೀಯರು ಮಹತ್ವಪೂರ್ಣ ಕೊಡುಗೆಗಳನ್ನು ಕೂಡ ನೀಡಿದ್ದಾರೆ ಅನ್ನುವಂಥದ್ದು ನಾವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ. ವೀಕ್ಷಕರೇ, ನಿಮಗೂ ಸಹ ಇಂದಿನ ಧರ್ಮ ಸಂವಾದದ ಸಂದರ್ಭದಲ್ಲಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ, ಸಂದೇಹಗಳಿದ್ದಲ್ಲಿ ತಾವು ಅವಶ್ಯವಾಗಿ ನಿಮ್ಮ ಪ್ರಶ್ನೆಯನ್ನು ಸ್ಕ್ರೀನ್ನ ಮೇಲೆ ಕಾಣಿಸ್ತಾ ಇರುವಂತಹ ಮೊಬೈಲ್ ನಂಬರ್ಗೆ ನಿಮ್ಮ ಹೆಸರು ಮತ್ತು ಊರು ಸಮೇತವಾಗಿ ಬರೆದು ಕಳಿಸ್ಬೋದು. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಈ ಸಂವಾದದ ಮೂಲಕ ಮಾಡಲಿಕ್ಕಿದ್ದೇವೆ. ಈ ಆನ್ಲೈನ್ ಸತ್ಸಂಗವನ್ನು ನಿಯಮಿತವಾಗಿ ಪಡೆಯೋದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕ್ಗೆ ಹೋಗಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಮೇಲೆ ಮತ್ತು ಗಂಟೆಯ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಇಂದಿನ ಈ ಸಂವಾದದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂತಹ ಶ್ರೀ ಗುರುಪ್ರಸಾದ್ ಗೌಡ ಇವರಿಗೆ ನಾವು ಆಭಾರಿಯಾಗಿದ್ದೇವೆ. ಭಗವಾನ್ ಶ್ರೀಕೃಷ್ಣನ ಕೃಪೆಯಿಂದ ಇಂದಿನ ಧರ್ಮ ಸಂವಾದ ನಿರ್ವಿಘ್ನವಾಗಿ ನೆರವೇರಿತು. ಅದಕ್ಕಾಗಿ ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಅನಂತ ಕೋಟಿ ಕೃತಜ್ಞತೆ. ಮುಂದಿನ ಧರ್ಮ ಸಂವಾದದಲ್ಲಿ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು, ಆಚಾರ ಧರ್ಮ ಪಾಲನೆ, ಧಾರ್ಮಿಕ ಕೃತಿ, ದೇವತೆಗಳ ಉಪಾಸನೆ,
ಅಧ್ಯಾತ್ಮ, ಸಾಧನೆ, ಮಕ್ಕಳ ಪೋಷಣೆ, ರಾಷ್ಟ್ರ ರಕ್ಷಣೆ, ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು. ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು. ತಾವೂ ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ. ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ 9342599299.